ನಮಸ್ಕಾರ ಜಾಣರೇ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ನೋಡ್ರಾಮ ನೋ ಫೇಕ್ ಒನ್ಲಿ ರಿಯಾಲಿಟಿ ಅಂತ ಹೇಳ್ತಾ ಇವತ್ತಿನ ನ್ಯೂಸ್ ಏನಪ್ಪ ಅಂತ ಹೇಳಿದ್ರೆ, ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಸರ್ ಎಂ ವಿಶ್ವೇಶ್ವರಯ್ಯನವರ ಜೀವನ ಕಥೆಯನ್ನು ತಿಳಿದುಕೊಳ್ಳೋಣ. ಇವರು ಭಾರತದ ಮಹಾನ್ ಇಂಜಿನಿಯರ್ ಆಗಿದ್ದರು ಮತ್ತು ದೂರದೃಷ್ಟಿಯ ರಾಜಕಾರಣಿಯ ಕಥೆಯಾಗಿದ್ದು, ಅವರು ಕರ್ನಾಟಕದ ಅಭಿವೃದ್ಧಿಗೆ ಅಪಾರ ಕೊಡುಗೆ ನೀಡಿದ್ದಾರೆ. ಕೃಷ್ಣರಾಜಸಾಗರ ಅಣೆಕಟ್ಟು, ಮೈಸೂರು ವಿಶ್ವವಿದ್ಯಾಲಯ ಮತ್ತು ಅನೇಕ ಕೈಗಾರಿಕೆಗಳ ಒಂದು ಸ್ಥಾಪನೆಯಲ್ಲಿ ಅವರು ಪ್ರಮುಖ ಪಾತ್ರವನ್ನು ವಹಿಸಿರ್ತಕ್ಕಂಥವರು. ಇವರು ಜನಿಸಿದ್ದು ಸೆಪ್ಟೆಂಬರ್ 15, 1860 ಅಂತ ಹೇಳ್ಬೋದು. ಅದು ಎಲ್ಲಪ್ಪ ಅಂತ ಹೇಳಿದ್ರೆ ಮುದ್ದೇನಹಳ್ಳಿಯಲ್ಲಿ, ಅಂದರೆ ಚಿಕ್ಕಬಳ್ಳಾಪುರದಲ್ಲಿ ಬರ್ತಕ್ಕಂಥ ಮುದ್ದೇನಹಳ್ಳಿಯಲ್ಲಿ ಜನಿಸಿರ್ತಕ್ಕಂಥವ್ರು. ಇವರ ತಂದೆ ಯಾರಪ್ಪ ಅಂತ ಹೇಳಿದ್ರೆ ಶ್ರೀನಿವಾಸ ಶಾಸ್ತ್ರಿ, ತಾಯಿ ಯಾರಪ್ಪ ಅಂತ ಹೇಳಿದ್ರೆ ವೆಂಕಟಲಕ್ಷ್ಮಮ್ಮ. ಇವರು ಎಲ್ಲಿ ಶಿಕ್ಷಣ ಪಡೆದ್ರಪ್ಪ ಅಂತ ಹೇಳಿದ್ರೆ ಬೆಂಗಳೂರಿನಲ್ಲಿ ಪ್ರೌಢ ಶಿಕ್ಷಣವನ್ನು ಪಡೆದಿರ್ತಕ್ಕಂಥವ್ರು ಮತ್ತು ಮದ್ರಾಸ್ ವಿಶ್ವವಿದ್ಯಾಲಯದ BA ಪದವಿ ಪಡ್ಕೊಂಡಿದ್ದರು. ಪುಣೆಯ ಕಾಲೇಜ್ ಆಫ್ ಸೈನ್ಸ್ನಿಂದ ಸಿವಿಲ್ ಇಂಜಿನಿಯರಿಂಗ್ ಪದವಿಯನ್ನು ಪಡ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಇವ್ರದ್ದು ಜೀವನ ವೃತ್ತಿಯ ಸಾಧನೆ ಏನಪ್ಪ ಅಂತ ಹೇಳಿದ್ರೆ, ಇವರು ಬ್ರಿಟಿಷ್ ಸರ್ಕಾರಕ್ಕಾಗಿ ಕೆಲಸ ಮಾಡಿ ಸ್ವಯಂ ಚಾಲಿತ ಪ್ರವಾಹ ಗೇಟ್ಗಳನ್ನು, ನವೀನ ನೀರಾವರಿ ವ್ಯವಸ್ಥೆಯನ್ನು ವಿನ್ಯಾಸಗೊಳಿಸಿದರು ಅಂತಲೇ ಹೇಳ್ಬೋದಾಗಿದೆ. ಇವರು ಮಾಡಿರ್ತಕ್ಕಂಥ ಎಲ್ಲ ಕೆಲಸಗಳು ಕೂಡ ಇಂದಿಗೂ ಕೂಡ ಹೆಸರುವಾಸಿಯಾಗಿದ್ದಾವೆ ಅಂತಲೇ ಹೇಳ್ಬೋದಾಗಿದೆ. ಇವರು ಮೈಸೂರು ಸಂಸ್ಥಾನದ ದಿವಾನರು ಕೂಡ ಆಗಿದ್ದರು. ರಾಜ್ಯದ ಕೈಗಾರಿಕೀಕರಣ ಮತ್ತು ತಾಂತ್ರಿಕ ಶಿಕ್ಷಣಕ್ಕೆ ಆದ್ಯತೆ ನೀಡಿದರು. ಯಾವ ಸಮಯದಲ್ಲಿ ಅವರು ದಿವಾನರಾಗಿದ್ರಪ್ಪ ಅಂತ ಹೇಳಿದ್ರೆ 1912, 1918 ಇಸ್ವಿ ಈ ಒಂದು ನಡುವೆ ಅವರು ದಿವಾನರಾಗಿ ಕೆಲಸವನ್ನು ಮಾಡಿದರು. ಇವರು ಪ್ರಮುಖ ಯೋಜನೆಗಳು ಯಾವ್ಯಾವಪ್ಪ ಅಂತ ಹೇಳಿದ್ರೆ, ಇವರು KRS ನೀವೆಲ್ಲ ಕೇಳಿರ್ತೀರ, ಕೃಷ್ಣರಾಜಸಾಗರ ಅಣೆಕಟ್ಟು ನಿರ್ಮಾಣದಲ್ಲಿ ಇವರು ಒಂದು ಒಳ್ಳೆಯ ಕಾರ್ಯವನ್ನು ಮಾಡಿದರು. ಅದೇ ಥರ ಕೂಡ ಭದ್ರಾವತಿಯ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆಯನ್ನು ಕೂಡ ಸ್ಥಾಪನೆ ಮಾಡಿದರು ಮತ್ತು ಮೈಸೂರು ವಿಶ್ವವಿದ್ಯಾಲಯ ಕೂಡ ಸ್ಥಾಪನೆ ಮಾಡಿದರು. ಅದೇ ಥರ ಕೂಡ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಕೂಡ ಇವರು ಸ್ಥಾಪನೆ ಮಾಡಿದರು. ಅದೇ ಥರ ಕೂಡ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಸ್ಥಾಪನೆಯು ಕೂಡ ಇವರು ಕಾರಣರಾಗಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ. ಅವರಿಗೆ ಮರಣೋತ್ತರವಾಗಿ, ಅಂದರೆ ಅವರಿಗೆ ಸೇವೆಯನ್ನು ಗುರುತಿಸಿ ಅವರಿಗೆ ಪ್ರಶಸ್ತಿಯನ್ನು ಕೂಡ ನೀಡಲಾಯಿತು. ಅವು ಯಾವಪ್ಪ ಅಂತ ಹೇಳಿದ್ರೆ, ಭಾರತ ರತ್ನ ಪ್ರಶಸ್ತಿಯನ್ನು ಭಾರತ ಸರ್ಕಾರವು ಅದನ್ನು ಪರಿಗಣಿಸಿ ಅವರ ಸಾಧನೆಯನ್ನು ಮೆಚ್ಕೊಂಡ್ಬಿಟ್ಟು 1955ರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿ ಕೂಡ ಗೌರವವನ್ನು ಮಾಡಿತು. ಇವರು 1962ರಲ್ಲಿ ನಿಧನರಾದರು ಅಂತಲೇ ಹೇಳ್ಬೋದಾಗಿದೆ. ಆದ ಕಾರಣ ಸೆಪ್ಟೆಂಬರ್ 15 ನಿಮಗೆಲ್ಲ ಗೊತ್ತಿದೆ, ಇಂಜಿನಿಯರ್ಸ್ ಡೇ ಆಗಿ ಕೂಡ ಆಚರಣೆಯನ್ನು ಮಾಡಲಾಗ್ತಾ ಇದೆ. ಈ ಒಂದು ಅಮೋಘವಾದ ಕಾರ್ಯವನ್ನು ಮಾಡ್ತಿರ್ತಕ್ಕಂಥ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಒಂದು ಜೀವನವನ್ನು ನೀವೆಲ್ಲರೂ ಕೂಡ ಅಳವಡಿಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಒಂದು ನ್ಯೂಸನ್ನು ಮುಗಿಸ್ತಾ ಇದ್ದೀನಿ. ನೋಡ್ರಾಮ ನೋ ಫೇಕ್ ಒನ್ಲಿ ರಿಯಾಲಿಟಿ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು.